ಹಾಂ ಇಲ್ಲ ಪ್ರಿಯಾಂಕಾಗೆ ಫೋನ್ ಮಾಡಿ ಈ ಥರ ಒಂದು ಡೆಲಿವರಿ ಬಂದಿದೆ, ಅವ್ರು ನಿಮ್ಮ ಅಡ್ರೆಸ್ ಹುಡುಕ್ತಿದ್ದಾರೆ, ಈ ನಂಬರ್ಗೆ ಟ್ರೈ ಮಾಡಿ ಅಂತ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಆ ನಂಬರ್ಗೆ ಮಾಡ್ತಿದ್ದಂಗೆ ಹ್ಯಾಕ್ ಆಗೋಗ್ಬಿಟ್ಟಿದೆ ವಾಟ್ಸಪ್ಪು. ಇಲ್ಲಪ್ಪ, ನಾನು ಜೊತೆಲೇ ಇದ್ದೆ. ಬೇರೆ ಎಲ್ಲರಿಗೂ ಫೋನ್ ಹೋಗಿದೆ, ಅವ್ರ ಫ್ರೆಂಡ್ಸ್ಗೆ, ಇವ್ರಿಗೆ ಎಲ್ಲ. ಅವ್ರೇನು ಮಾಡ್ಬಿಟ್ಟಿದ್ರೆ, ಏನೋ ಪ್ರಾಬ್ಲಮ್ ಇರಬೇಕೇನೋ, ಪರ್ಚೇಸಿಂಗ್ ಹೋಗಿರ್ಬೇಕೇನೋ, ವರ್ಕ್ ಆಗ್ತಿಲ್ಲೇನೋ, ಪೇಟಿಎಮ್, ಗೂಗಲ್ ಪೇ ವರ್ಕ್ ಆಗ್ತಿಲ್ಲ ಅಂತ ಕಳಿಸ್ಬಿಟ್ಟಿದ್ದಾರೆ. ಆ ಥರ ಯಾರು 3 ಜನ ಅವ್ರು ಕೇಳೋದೆ 50,000 ಹಾಕಿ ಅಂತ. 3 ಜನ ಹಾಕ್ಬಿಟ್ಟಿದ್ದಾರೆ. ವಿತಿನ್ 15 ಮಿನಿಟ್ಸಲ್ಲಿ ಹಾಕ್ಬಿಟ್ಟಿದ್ದಾರೆ. ನಾವು ಇಮಿಡಿಯೇಟಾಗಿ ಲೈವ್ ಮಾಡಿ ಇಮಿಡಿಯೇಟಾಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನೀವೆಲ್ಲ ಬಂದ್ರಿ, ಎಲ್ಲರಿಗೂ ಗೊತ್ತಾಗೋಯ್ತು, ನಿಂತೋಯ್ತು ಅದು. ಸೊ ಆ ಥರ ಇತ್ತೀಚೆಗೆ ಎಜುಕೇಟೆಡ್ ಪೀಪಲ್ಗಳೇ ಫೋಲ್ ಆಗ್ತಾ ಇರುವಂಥದ್ದು ಇಂಥ ಕೇಸ್ಗಳು, ಸೈಬರ್ ಕ್ರೈಮ್ಗಳಲ್ಲಿ. ಬುದ್ಧಿವಂತ ಉಪೇಂದ್ರ ಅವರು ಏನು ಮೆಸೇಜ್ ಕೊಡ್ತೀರಿ? ಯಾರು ಜಗತ್ತಲ್ಲಿ ಬುದ್ಧಿವಂತ ಅಂತ ಹೆಸರು ತೊಗೊಂಡಿರ್ತಾರೋ ಅವ್ರು ನಿಜವಾಗ್ಲೂ ದಡ್ಡರಾಗಿರ್ತಾರೆ. ಯಾರು ದಡ್ರ ಥರ ಇರ್ತಾರೋ ಅವ್ರು ಬುದ್ಧಿವಂತರು. ಅದು ಯಾವಳು ಜ್ಞಾಪಕ ಇಟ್ಕೊಳ್ಳಿ. ಪಾಪ ಅವನು ಕಾಲೇಜಲ್ಲಿದ್ದಾನೆ, ಇಮಿಡಿಯೇಟಾಗಿ ಅಮ್ಮನ ಫೋನೆಲ್ಲ ಟ್ರೈ ಮಾಡಿದ್ದಾನೆ. ಅಮ್ಮ ನಾನು ಕೇಳ್ತಿರ್ಬೋದು ಅಂದ್ಬಿಟ್ಟು ಹಾಕ್ಬಿಟ್ಟಿದ್ದಾನೆ ಅವನು. ಆಮೇಲೆ ಅವರಿಬ್ಬರು ಫ್ರೆಂಡ್ಸು ಹಾಕಿದ್ದಾರೆ ಪಟ್ ಅಂತ. ಸೊ ಅದನ್ನು ಟ್ರ್ಯಾಕ್ ಮಾಡಿ ಇವಾಗ ಇದು ಮಾಡಿದಾರಂತೆ, ರಿಕವರ್ ಆಗಿದೆ. ಸೊ ಎಲ್ಲದಕ್ಕಿಂತ ಒಂದು ವಿಷಯ ಏನಂದರೆ, ನಾವೆಲ್ಲ ನೆಗೆಟಿವ್ ನೋಡೋದು ಜಾಸ್ತಿ ಆಗೋಗ್ಬಿಟ್ಟಿದೆ ಇವಾಗ. ಸೊ ಪಾಸಿಟಿವ್ ಆಗಿ ನೋಡಬೇಕು ಅಂದರೆ ನಿಜವಾಗ್ಲೂ. ಆಮೇಲೆ ಏನಂದರೆ ಸೆಲೆಬ್ರಿಟೀಸು ಇವ್ರಿಗೆ ಗೊತ್ತಿರೋರು ಇವ್ರಿಗೋಸ್ಕರ ಕೆಲಸ ಮಾಡ್ತಾರೆ, ಆ ಥರ ಅಂತಲ್ಲ. ನಮ್ಮಿಂದ ಎಷ್ಟೋ ಕೇಸ್ಗಳು ಹಿಡಿದಿರ್ತಾನೆ. ಅದೇ ಅವ್ರನ್ನ ಕೇಳ್ತಾ ಇದ್ದೆ, ಸರ್ ಇಷ್ಟೆಲ್ಲ ಮಾಡ್ತಿದ್ದೀರಾ, ಇದೆಲ್ಲ ಪಬ್ಲಿಸಿಟಿ ಆಗಬೇಕು. ಯಾಕಂದರೆ ಜನಕ್ಕೂ ಒಂದು ಅವೇರ್ನೆಸ್ ಬರಬೇಕು ಅಂದರೆ, ಈಗ ಅವ್ರು ಏನೋ ಹೇಳಿದ್ರು, ಇದೇನೋ ಸೆಂಟರ್ ಎಲ್ಲ ಏನೋ 1000 crores ದಯವಿಟ್ಟು ಒಂಚೂರು ಹೇಳಿ ಅದನ್ನ. ಯಾಕಂದ್ರೆ ಅಷ್ಟು ದೊಡ್ಡದಾಗಿ ಮಾಡಿದ್ದೀರಾ. ಆ್ಯಕ್ಚುಲಿ ಇದೆಲ್ಲ ಗೊತ್ತಾದರೆ ಜನಕ್ಕೆ ಏನಂದರೆ ಒಂದು ಧೈರ್ಯ ಬರುತ್ತೆ. ಆ್ಯಕ್ಚುಲಿ ಎಷ್ಟು ನೀವು ಏನೋ ಟೆಕ್ನಿಕಲಿ ಎಕ್ವಿಪ್ಡ್ ಆಗಿದ್ದಾರೆ ಪೊಲೀಸ್ ಅವರು, ನಾವೆಷ್ಟು ಧೈರ್ಯವಾಗಿ ಅವ್ರು ನಂಬೋದು ಅನ್ನೋದು ಗೊತ್ತಾಗುತ್ತೆ. ಸೊ ದಯವಿಟ್ಟು ಮಾಧ್ಯಮದ ಮಿತ್ರರಿಗೆಲ್ಲರೂ ಕೇಳ್ಕೊತೀನಿ, ಇಂಥವು ನಿಜವಾಗಿ ಪಬ್ಲಿಸಿಟಿ ಆಗಬೇಕು, ಜನಕ್ಕೆ ಗೊತ್ತಾಗಬೇಕು, ಜನಕ್ಕೆ ಧೈರ್ಯ ಬರಬೇಕು. ಇವತ್ತು ಅದಕ್ಕೆ ನಾನು ಅಲ್ಲೂ ತೋರಿಸಿದ್ದೆ ಹೆಂಗಿದ್ದಾರೆ. ಆ್ಯಕ್ಚುಲಿ ವಿತಿನ್ 10 ಮಿನಿಟ್ಸಲ್ಲಿ ಅವ್ರು ರೀಚ್ ಆಗಿದ್ದಾರೆ. ಯಾವುದೇ ಒಂದು ಮಹಿಳೆಗೇನೋ ಪ್ರಾಬ್ಲಮ್ ಆದರೂ 112 ಫೋನ್ ಮಾಡಿದ್ರೆ ವಿತಿನ್ 10 ಮಿನಿಟ್ಸ್ ಎಲ್ಲೇ ಇದ್ರೂ ರೀಚ್ ಆಗ್ತಾರಂತೆ. ಸೊ ಇಂಥವೆಲ್ಲ ಭಾಳ ಅವೇರ್ನೆಸ್ ಮುಖ್ಯ. ಎಷ್ಟೋ ಜನಕ್ಕೆ ಗೊತ್ತೇ ಆಗಲ್ಲ ಯಾವ ನಂಬರ್ಗೆ ಫೋನ್ ಮಾಡಬೇಕು ಅನ್ನೋದು. ಸೊ ದಯವಿಟ್ಟು ಇದೆಲ್ಲ ಸ್ವಲ್ಪ ಜಾಸ್ತಿ ಪಬ್ಲಿಸಿಟಿ ಆಗಬೇಕು. ಓಕೆ, ಥ್ಯಾಂಕ್ ಯು. ಹಾಂ ಇಲ್ಲ ಪ್ರಿಯಾಂಕಾಗೆ ಫೋನ್ ಮಾಡಿ ಈ ಥರ ಒಂದು ಡೆಲಿವರಿ ಬಂದಿದೆ, ಅವ್ರು ನಿಮ್ಮ ಅಡ್ರೆಸ್ ಹುಡುಕ್ತಿದ್ದಾರೆ, ಈ ನಂಬರ್ಗೆ ಟ್ರೈ ಮಾಡಿ ಅಂತ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಆ ನಂಬರ್ಗೆ ಮಾಡ್ತಿದ್ದಂಗೆ ಹ್ಯಾಕ್ ಆಗೋಗ್ಬಿಟ್ಟಿದೆ ವಾಟ್ಸಪ್ಪು. ಇಲ್ಲಪ್ಪ, ನಾನು ಜೊತೆಲೇ ಇದ್ದೆ. ಬೇರೆ ಎಲ್ಲರಿಗೂ ಫೋನ್ ಹೋಗಿದೆ, ಅವ್ರ ಫ್ರೆಂಡ್ಸ್ಗೆ, ಇವ್ರಿಗೆ ಎಲ್ಲ. ಅವ್ರೇನು ಮಾಡ್ಬಿಟ್ಟಿದ್ರೆ, ಏನೋ ಪ್ರಾಬ್ಲಮ್ ಇರಬೇಕೇನೋ, ಪರ್ಚೇಸಿಂಗ್ ಹೋಗಿರ್ಬೇಕೇನೋ, ವರ್ಕ್ ಆಗ್ತಿಲ್ಲೇನೋ, ಪೇಟಿಎಮ್, ಗೂಗಲ್ ಪೇ ವರ್ಕ್ ಆಗ್ತಿಲ್ಲ ಅಂತ ಕಳಿಸ್ಬಿಟ್ಟಿದ್ದಾರೆ. ಆ ಥರ ಯಾರು 3 ಜನ ಅವ್ರು ಕೇಳೋದೆ 50,000 ಹಾಕಿ ಅಂತ. 3 ಜನ ಹಾಕ್ಬಿಟ್ಟಿದ್ದಾರೆ. ವಿತಿನ್ 15 ಮಿನಿಟ್ಸಲ್ಲಿ ಹಾಕ್ಬಿಟ್ಟಿದ್ದಾರೆ. ನಾವು ಇಮಿಡಿಯೇಟಾಗಿ ಲೈವ್ ಮಾಡಿ ಇಮಿಡಿಯೇಟಾಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನೀವೆಲ್ಲ ಬಂದ್ರಿ, ಎಲ್ಲರಿಗೂ ಗೊತ್ತಾಗೋಯ್ತು, ನಿಂತೋಯ್ತು ಅದು. ಸೊ ಆ ಥರ ಇತ್ತೀಚೆಗೆ ಎಜುಕೇಟೆಡ್ ಪೀಪಲ್ಗಳೇ ಫೋಲ್ ಆಗ್ತಾ ಇರುವಂಥದ್ದು ಇಂಥ ಕೇಸ್ಗಳು, ಸೈಬರ್ ಕ್ರೈಮ್ಗಳಲ್ಲಿ. ಬುದ್ಧಿವಂತ ಉಪೇಂದ್ರ ಅವರು ಏನು ಮೆಸೇಜ್ ಕೊಡ್ತೀರಿ? ಯಾರು ಜಗತ್ತಲ್ಲಿ ಬುದ್ಧಿವಂತ ಅಂತ ಹೆಸರು ತೊಗೊಂಡಿರ್ತಾರೋ ಅವ್ರು ನಿಜವಾಗ್ಲೂ ದಡ್ಡರಾಗಿರ್ತಾರೆ. ಯಾರು ದಡ್ರ ಥರ ಇರ್ತಾರೋ ಅವ್ರು ಬುದ್ಧಿವಂತರು. ಅದು ಯಾವಳು ಜ್ಞಾಪಕ ಇಟ್ಕೊಳ್ಳಿ. ಪಾಪ ಅವನು ಕಾಲೇಜಲ್ಲಿದ್ದಾನೆ, ಇಮಿಡಿಯೇಟಾಗಿ ಅಮ್ಮನ ಫೋನೆಲ್ಲ ಟ್ರೈ ಮಾಡಿದ್ದಾನೆ. ಅಮ್ಮ ನಾನು ಕೇಳ್ತಿರ್ಬೋದು ಅಂದ್ಬಿಟ್ಟು ಹಾಕ್ಬಿಟ್ಟಿದ್ದಾನೆ ಅವನು. ಆಮೇಲೆ ಅವರಿಬ್ಬರು ಫ್ರೆಂಡ್ಸು ಹಾಕಿದ್ದಾರೆ ಪಟ್ ಅಂತ. ಸೊ ಅದನ್ನು ಟ್ರ್ಯಾಕ್ ಮಾಡಿ ಇವಾಗ ಇದು ಮಾಡಿದಾರಂತೆ, ರಿಕವರ್ ಆಗಿದೆ. ಸೊ ಎಲ್ಲದಕ್ಕಿಂತ ಒಂದು ವಿಷಯ ಏನಂದರೆ, ನಾವೆಲ್ಲ ನೆಗೆಟಿವ್ ನೋಡೋದು ಜಾಸ್ತಿ ಆಗೋಗ್ಬಿಟ್ಟಿದೆ ಇವಾಗ. ಸೊ ಪಾಸಿಟಿವ್ ಆಗಿ ನೋಡಬೇಕು ಅಂದರೆ ನಿಜವಾಗ್ಲೂ. ಆಮೇಲೆ ಏನಂದರೆ ಸೆಲೆಬ್ರಿಟೀಸು ಇವ್ರಿಗೆ ಗೊತ್ತಿರೋರು ಇವ್ರಿಗೋಸ್ಕರ ಕೆಲಸ ಮಾಡ್ತಾರೆ, ಆ ಥರ ಅಂತಲ್ಲ. ನಮ್ಮಿಂದ ಎಷ್ಟೋ ಕೇಸ್ಗಳು ಹಿಡಿದಿರ್ತಾನೆ. ಅದೇ ಅವ್ರನ್ನ ಕೇಳ್ತಾ ಇದ್ದೆ, ಸರ್ ಇಷ್ಟೆಲ್ಲ ಮಾಡ್ತಿದ್ದೀರಾ, ಇದೆಲ್ಲ ಪಬ್ಲಿಸಿಟಿ ಆಗಬೇಕು. ಯಾಕಂದರೆ ಜನಕ್ಕೂ ಒಂದು ಅವೇರ್ನೆಸ್ ಬರಬೇಕು ಅಂದರೆ, ಈಗ ಅವ್ರು ಏನೋ ಹೇಳಿದ್ರು, ಇದೇನೋ ಸೆಂಟರ್ ಎಲ್ಲ ಏನೋ 1000 crores ದಯವಿಟ್ಟು ಒಂಚೂರು ಹೇಳಿ ಅದನ್ನ. ಯಾಕಂದ್ರೆ ಅಷ್ಟು ದೊಡ್ಡದಾಗಿ ಮಾಡಿದ್ದೀರಾ. ಆ್ಯಕ್ಚುಲಿ ಇದೆಲ್ಲ ಗೊತ್ತಾದರೆ ಜನಕ್ಕೆ ಏನಂದರೆ ಒಂದು ಧೈರ್ಯ ಬರುತ್ತೆ. ಆ್ಯಕ್ಚುಲಿ ಎಷ್ಟು ನೀವು ಏನೋ ಟೆಕ್ನಿಕಲಿ ಎಕ್ವಿಪ್ಡ್ ಆಗಿದ್ದಾರೆ ಪೊಲೀಸ್ ಅವರು, ನಾವೆಷ್ಟು ಧೈರ್ಯವಾಗಿ ಅವ್ರು ನಂಬೋದು ಅನ್ನೋದು ಗೊತ್ತಾಗುತ್ತೆ. ಸೊ ದಯವಿಟ್ಟು ಮಾಧ್ಯಮದ ಮಿತ್ರರಿಗೆಲ್ಲರೂ ಕೇಳ್ಕೊತೀನಿ, ಇಂಥವು ನಿಜವಾಗಿ ಪಬ್ಲಿಸಿಟಿ ಆಗಬೇಕು, ಜನಕ್ಕೆ ಗೊತ್ತಾಗಬೇಕು, ಜನಕ್ಕೆ ಧೈರ್ಯ ಬರಬೇಕು. ಇವತ್ತು ಅದಕ್ಕೆ ನಾನು ಅಲ್ಲೂ ತೋರಿಸಿದ್ದೆ ಹೆಂಗಿದ್ದಾರೆ. ಆ್ಯಕ್ಚುಲಿ ವಿತಿನ್ 10 ಮಿನಿಟ್ಸಲ್ಲಿ ಅವ್ರು ರೀಚ್ ಆಗಿದ್ದಾರೆ. ಯಾವುದೇ ಒಂದು ಮಹಿಳೆಗೇನೋ ಪ್ರಾಬ್ಲಮ್ ಆದರೂ 112 ಫೋನ್ ಮಾಡಿದ್ರೆ ವಿತಿನ್ 10 ಮಿನಿಟ್ಸ್ ಎಲ್ಲೇ ಇದ್ರೂ ರೀಚ್ ಆಗ್ತಾರಂತೆ. ಸೊ ಇಂಥವೆಲ್ಲ ಭಾಳ ಅವೇರ್ನೆಸ್ ಮುಖ್ಯ. ಎಷ್ಟೋ ಜನಕ್ಕೆ ಗೊತ್ತೇ ಆಗಲ್ಲ ಯಾವ ನಂಬರ್ಗೆ ಫೋನ್ ಮಾಡಬೇಕು ಅನ್ನೋದು. ಸೊ ದಯವಿಟ್ಟು ಇದೆಲ್ಲ ಸ್ವಲ್ಪ ಜಾಸ್ತಿ ಪಬ್ಲಿಸಿಟಿ ಆಗಬೇಕು. ಓಕೆ, ಥ್ಯಾಂಕ್ ಯು.